ಎಸ್, ಈ ವರ್ಷದ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ 12ಕ್ಕೆ ಕನ್ನಡ ಇಂಡಸ್ಟ್ರಿಯ ದೊಡ್ಡ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ದಿ ಡೆವಿಲ್. ಹೌದು, ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಚನಾ ರೈ ಅವರು ಲೀಡಾಗಿ ಕಾಣಿಸ್ಕೋತಿರುವ ಫಿಲಮ್ ದಿ ಡೆವಿಲ್. ಈ ಚಿತ್ರದಿಂದ ಆಲ್ರೆಡಿ 2 ಸಾಂಗ್ಸ್ ರಿಲೀಸ್ ಆಗಿದೆ. ಇವತ್ತು 3ನೇ ಸಾಂಗ್ಸ್ ರಿಲೀಸ್ ಆಗಿದೆ. ಹಳೆ 2 ಸಾಂಗ್ಸ್ಗೆ ಕಂಪೇರ್ ಮಾಡೋಕ್ಕೆ ಹೋದರೆ ಈ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟೆಕ್ನಿಕಲಿ ಆ್ಯಂಡ್ ಸಿಂಗಿಂಗ್ ವೈಸ್ ಎಲ್ಲ ಸೂಪರಾಗಿ ಮೂಡ್ ಬಂದಿದೆ. ಈ ಚಿತ್ರದ ನಿರ್ದೇಶಕರು ಪ್ರಕಾಶ್ ವೀರ್ ಆ್ಯಂಡ್ ಈ ಚಿತ್ರದ ಲೀಡ್ ಆ್ಯಕ್ಟರ್ ಆಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಆ್ಯಂಡ್ ಲೀಡ್ ಆ್ಯಕ್ಟ್ರೆಸ್ ಆಗಿ ರಚನಾ ರೈ ಅವರು ಕಾಣಿಸ್ಕೋತಾ ಇದ್ದಾರೆ. ಈ 3ನೇ ಲಿರಿಕಲ್ ಸಾಂಗಲ್ಲಿ ನಮ್ಗೆ ಏನೇನೆಲ್ಲ ಇಷ್ಟ ಆಯಿತು, ಏನೇನೆಲ್ಲ ಇಷ್ಟ ಆಗಿಲ್ಲ ಅಂತ ಬನ್ನಿ ನೋಡ್ಕೊಂಬರೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಮುಂಚೆ 2 ಸಾಂಗ್ಸ್ ರಿಲೀಸ್ ಆಗಿದೆ. ಒಂದು ಇದ್ರೆ ನೆಮ್ಮದಿ ಆಗಿರ್ಬೇಕು ಮತ್ತು ಇನ್ನೊಂದು ಒಂದೇ ಒಂದು ಸಲ. 2 ಸಾಂಗ್ಸು ಯೂಟ್ಯೂಬಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ನ ಪಡ್ಕೋತಾ ಇದೆ. ಆ್ಯಂಡ್ ದಿಸ್ ಒನ್ ಈಸ್ ದ ಥರ್ಡ್ ಒನ್. ಇದು ಆಲ್ರೆಡಿ ತುಂಬಾ ಸದ್ದು ಮಾಡ್ತಾ ಇದೆ. ಯಾಕಂದರೆ ಇದು ಒಂಥರ ಡಿಫ್ರೆಂಟ್ ವೆರೈಟಿ ಆಫ್ ಜಾನ್ರಲ್ಲಿ ಲಿರಿಕ್ಸು ಆ್ಯಂಡ್ ಕಾಂಪೋಸಿಷನ್ನ ಟ್ರೈ ಮಾಡಿದ್ದಾರೆ. ಫಸ್ಟ್ ಥಿಂಗ್, ಈ ಫಿಲಮ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಜನೀಶ್ ಲೋಕನಾಥ್ ಅವರು ತಾವೇ ಸ್ವತಃ ಈ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ಸಾಂಗ್ನ ಲಿರಿಕ್ಸ್ ಬರೆದಿದ್ದು ಅನಿರುದ್ಧ್ ಶಾಸ್ತ್ರಿ ಅವರು ಆ್ಯಂಡ್ ಸ್ವತಃ ತಾವೇ ಹಾಡನ್ನು ಹಾಡಿದ್ದಾರೆ. ಈ 3 ವೆರೈಟೀಸ್ ಆಫ್ ಸಾಂಗ್ ಕೇಳ್ತಾ ಇದ್ದರೆ ಈ ಫಿಲಮ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ಮೂಡ್ ಬಂದಿದೆ ಅನಿಸುತ್ತೆ. ಆ್ಯಂಡ್ ಪ್ರಕಾಶ್ ವೀರ್ ಅವರು ಡಿಫ್ರೆಂಟ್ ಸ್ಟೋರಿ ಲೈನ್ನ ತೊಗೊಂಬಂದಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಈ 3ನೇ ಸಾಂಗ್ನ ಕಾಂಪೋಸಿಷನ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಕ್ಯಾಮ್ರಾ ಆ್ಯಂಗಲ್ಸು ಮತ್ತು ಡ್ಯಾನ್ಸ್ ಕೊರಿಯೋಗ್ರಫಿ ಆ್ಯಂಡ್ ವಿಜುವಲಿ ತುಂಬ ಟೆಕ್ನಿಕಲಿ ಸೌಂಡ್ ಆಗಿದೆ. ಮೇಕಿಂಗು ಅದ್ದೂರಿಯಾಗಿ ಮೂಡ್ ಬಂದಿದೆ. ಆ್ಯಂಡ್ ಇದೇ ಥರ ಫಿಲಮು ಚೆನ್ನಾಗಿ ಮೂಡ್ ಬಂದಿರುತ್ತೆ ಅಂತ ನನಗೂ ಒಂದು ಹೋಪ್ ಇದೆ. ಆ್ಯಂಡ್ ಈ ಫಿಲಮ್ ಆ್ಯಂಡ್ ಸಾಂಗ್ನ ಫೇಸ್ ಯಾರು ಅಂತಂದರೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಈ ಹಿಂದೆ ಮಾಡಿರೋ ಫಿಲಮ್ಗಿಂತ ಈ ಫಿಲಮಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ವರ್ಕೌಟ್ ಮಾಡಿದ್ದಾರೆ, ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅವರ ಹೇರ್ ಸ್ಟೈಲ್ ಬಗ್ಗೆ ಪ್ರಕಾಶ್ ವೀರ್ ಅವರು ತುಂಬ ಕೇರ್ ಮಾಡ್ಕೊಂಡು ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಯಾವ ಥರ ಕಾಸ್ಟ್ಯೂಮ್ನ ಸೂಟ್ ಮಾಡಬೇಕು ಎಲ್ಲ ಒಂದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಬಿಕಾಸ್ ಅವ್ರ ಹೇರ್ ಸ್ಟೈಲ್ಗೂ ಮತ್ತು ಅವ್ರ ಕಾಸ್ಟ್ಯೂಮ್ಗೂ ಆ್ಯಂಡ್ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೂ ತುಂಬಾ ಸೂಟ್ ಆಗಿದೆ. ಒಂಥರ ಓಲ್ಡ್ ದರ್ಶನ್ ಅವ್ರನ್ನ ನೋಡ್ದಂಗೆ ಆಗುತ್ತೆ. ಅಪಾರ್ಟ್ ಫ್ರಮ್ ದೇರ್ ಪರ್ಸ್ನಲ್ ಲೈಫ್, ನನಗೆ ಅವರ ಆ್ಯಕ್ಟಿಂಗ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರ ಕಾಮಿಡಿ ಟೈಮಿಂಗ್, ದತ್ತ ಫಿಲಮ್ ಆಗ್ಬೋದು, ಅವ್ರು ಮುಂಚೆ ಮಾಡಿರೋ ಎಲ್ಲ ಫಿಲಮ್ನ ಅವ್ರ ಕಾಮಿಡಿ ಟೈಮಿಂಗ್ ನನಗೆ ತುಂಬಾ ಹಿಡಿಸುತ್ತೆ. ಆ್ಯಂಡ್ ಆಲ್ಸೋ ಅವರ ಮಾಸಿ ಫೈಟ್ಸ್ ಇದೆಯಲ್ಲ, ಅದಂತೂ ಒಂಥರ ಟ್ರೀಟ್ ಟು ವಾಚ್ ಅಂತಾರಲ್ಲ ಆ ಥರ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಅಜನೀಶ್ ಬಿ ಲೋಕನಾಥ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯ ಬಿಗ್ ಅಸೆಟ್. ಅವರು ನೆಕ್ಸ್ಟ್ ಬಿಗ್ ಥಿಂಗ್ ಅಂದರೆ ಅವರೇ. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ನಮ್ಮ ಕನ್ನಡದವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿರುವಂತಹ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ನೆನಪಲ್ಲಿ ಇಟ್ಕೋತಾರೆ. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ್ಯಾಟ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಸಿನಿಮಾ ಆ್ಯಂಡ್ ದ ಇಂಡಿಯನ್ ಸಿನಿಮಾ ಅಂತಂದರೆ ದ್ಯಾಟ್ ಈಸ್ ಅಜನೀಶ್ ಬಿ ಲೋಕನಾಥ್ ಅವರು. ಆ್ಯಂಡ್ ಈ ಜನ್ರೇಷನ್ನ ಜನರು ದ ವೇ ಆಫ್ ವಾಚಿಂಗ್ ದ ಮೂವಿ ಈಸ್ ಚೇಂಜ್ ದ ಲಾಟ್. ಯಾಕಂತಂದರೆ ಮುಂಚೆ ಎಲ್ಲ ನಮಗೆ ಸಿಂಗರ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಯಾರೂ ಗೊತ್ತಿರಲ್ಲ. ಜಸ್ಟ್ ಬರೀ ಆ್ಯಕ್ಟಿಂಗ್ ಯಾರು ಮಾಡ್ತಿರ್ತಾರೆ, ಲೀಡ್ ಆ್ಯಕ್ಟರ್ ಯಾರು ಇರ್ತಾರೆ ಅವ್ರನ್ನೇ ತಿಳ್ಕೊಂಬಿಟ್ಟಿರ್ತೀವಿ, ಅವರೇ ಈ ಫಿಲಮ್ಗೆಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಬರ್ತಾ ಜನ್ರೇಷನ್ ಪಾಸ್ ಆಗ್ತಾ ಟೆಕ್ನಿಕಲಿ ಎಲ್ಲರೂ ನೋಡ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರು ಆ್ಯಂಡ್ ಡೈರೆಕ್ಟರ್ಸ್ ಯಾರು, ಕಾಸ್ಟ್ಯೂಮ್ ಡಿಸೈನರ್ಸ್ ಯಾರು, ಕೊರಿಯೋಗ್ರಾಫರ್ಸ್ ಯಾರು. ಸೊ ಎಲ್ರಿಗೂ ಮೂವಿ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಬರ್ತಾಯಿದೆ. ಎಲ್ಲರೂ ಸರ್ಚ್ ಮಾಡ್ಕೋತಾ ಇದ್ದಾರೆ, ತಿಳ್ಕೊತಾ ಇದ್ದಾರೆ ಹೌ ಮೂವಿ ವರ್ಕ್ಸ್ ಅಂತ ಎಲ್ಲರೂ ಗೊತ್ತಾಗ್ತಾ ಇದೆ ಇವಾಗ. ಸೊ ನೀವು ಒಂದು ಟೆಕ್ನಾಲಜಿ ಆ್ಯಂಡ್ ಒಂದು ಫೀಲ್ಡ್ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತಂದರೆ ಮೂವಿ ಹಿಟ್ ಆಗೋದು 50-50. ಯಾಕಂದರೆ ಇವಾಗಿನ ಎಲ್ಲ ಟೆಕ್ನಾಲಜಿ ಆ್ಯಂಡ್ ಎಲ್ಲ ಫೀಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿರೋ ಸ್ಟೋರಿನ ಬರೆದು ಆ್ಯಂಡ್ ಅದನ್ನು ಹೇಗೆ ರೀಪ್ರೆಸೆಂಟ್ ಮಾಡ್ತೀರ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಅದನ್ನು ನೋಡಿ ಅನುಭವಿಸೋದು ಆಡಿಯನ್ಸ್ಗೆ ಬಿಟ್ಟಿದ್ದು. ಈ ಸಾಂಗು ಮತ್ತು ಹಿಂದೆ ರಿಲೀಸ್ ಮಾಡಿರೋ 2 ಸಾಂಗು, ಟೋಟಲಿ 3 ಸಾಂಗು ಹೆಚ್ಚು ವ್ಯೂಸ್ನ ಪಡ್ಕೊಂಡು ಮುಂದೆ ಸಾಗ್ತಾ ಇದೆ. ಅದೇ ರೀತಿ ಫಿಲಮು ಇದೇ ಡಿಸೆಂಬರ್ 12ನೇ ತಾರೀಕು ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಪ್ರೋತ್ಸಾಹಿಸಿ, ಕನ್ನಡ ಚಿತ್ರವನ್ನು ಉಳಿಸಿ, ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ,
ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಾಡಿನಲ್ಲಿ ಸಿಗುವಂಥ ಸ್ಟೋರಿ ರೈಟರ್ಸ್ಗೆ ನೀವು ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅದೇ ಹಳೆ ಮಾಡಿದ್ದೇ ಮಾಡೋದು ಬಿಟ್ಟು ಸ್ವಲ್ಪ ಹೊಸ ರೈಟರ್ಸ್ಗೆ ಸ್ವಲ್ಪ ಚಾನ್ಸ್ ಕೊಡ್ರಿ. ಅವರಲ್ಲಿರುವ ಕಲೆಗಳನ್ನ ಒಂದು ಸ್ವಲ್ಪ ಪ್ರೋತ್ಸಾಹಿಸಿ, ಸ್ವಲ್ಪ ಸ್ಟೋರಿ ಲೈನ್ ಇದ್ರೂ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿ, ಪಿಕಪ್ ಮಾಡಿ, ಅದನ್ನು ಸ್ವಲ್ಪ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ರಾಜ್ಯದಲ್ಲಿ ಟ್ಯಾಲೆಂಟ್ಗೇನು ಕಡಿಮೆ ಇಲ್ಲ, ಸ್ವಲ್ಪ ಪುಷ್ ಮಾಡಬೇಕು. ನೀವು ಒಂದು ಸ್ವಲ್ಪ ದೊಡ್ಡವರು ಅನ್ಸ್ಕೊಂಡವರು ಸ್ವಲ್ಪ ಈ ಥರ ನೀವು ಪುಷಪ್ ಕೊಟ್ಟರೆ ನಮ್ಮ ಇಂಡಸ್ಟ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಂಡಿವಿಜುವಲ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಡೆವಿಲ್ ಸಿನಿಮಾದ 3 ಸಾಂಗ್ಸ್ನ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಇದು ಸರಿಗಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ 3 ಸಾಂಗ್ಸು ರಿಲೀಸ್ ಆಗಿದೆ. ಹೋಗಿ ಸಾಂಗ್ನ ಕೇಳಿ ಹೇಗಿದೆ ಅಂತ ಒಂದಿಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ರಿವ್ಯೂ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್. ಆ್ಯಂಡ್ ನಮ್ಮ ಚಾನಲ್ ಇವತ್ತು 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ, ನಮ್ಮ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.